ಇವತ್ತು ನಮ್ಮೂರಿಂದ ಹೊರಟಿದ್ದು ಶಿರಾ ತಾಲೂಕಿಗೆ. ಶಿರಾ ತಾಲೂಕು ಹತ್ರ ಇರೋ ಮರಡಿಗುಡ್ಡ ಅಂತ ಒಂದು ಪ್ರೇಕ್ಷಣೀಯ ಸ್ಥಳ ಇದೆ. ಸೂಪರಾಗಿದೆ ಜಾಗ ಮಾತ್ರ. ಆ ಮರಡಿಗುಡ್ಡ ರಂಗನಾಥ ಸ್ವಾಮಿನ ನೋಡೋಕೆ ಬಂದಿದ್ದೀವಿ, ಬನ್ನಿ ಹೋಗಿ. ಫಸ್ಟು ಈ ದೇವಸ್ಥಾನದ ಬ್ಲೂ ಪ್ರಿಂಟ್ ನೋಡಿ, ಈ ಥರ ಬರುತ್ತೆ ಅಂತ ಹೇಳಿದ್ದಾರೆ. ಇನ್ನೂ ದೇವಸ್ಥಾನನ ಕಟ್ತಾ ಇದ್ದಾರೆ. ಫಸ್ಟ್ ಇದು ನೋಡಿ ಆಮೇಲೆ ದೇವಸ್ಥಾನ ಒಳಗಡೆ ಹೋಗೋಣ. ತಲೆಯ ಬಾಳೆ ಎಲೆಯ ತಂದು ಬಡಿಸಿ ಬಿಟ್ಟೆನು ರಂಗ, ಶುದ್ಧ ಬೆಣ್ಣೆ ತುಪ್ಪವನ್ನು ಕಾಯಿಸಿದ್ದೆನು. ಹೊತ್ತು ಮುಳುಗು ಮುನ್ನ ಬಂದು ಸ್ವೀಕರಿಸುವ ಭಕ್ತಿಯ ಪ್ರಸಾದವನ್ನು ಉಂಡು ಹೋಗುವ. ಬಾರೋ ನನ್ನ ಮನೆಗೆ ರಂಗಯ್ಯ, ಬಾರೋ ನನ್ನ ಮನೆಗೆ. ದೇವಸ್ಥಾನದ ಇತಿಹಾಸವನ್ನು ಇಲ್ಲಿನ ಅರ್ಚಕರಾದ ರಂಗನಾಥ್ ಅವರನ್ನ ಕೇಳೋಣ, ಬನ್ನಿ. ಏನಾಗಲಿ ಪ್ರಭು ಏನಾಗಲಿ, ನಾನಿನ್ನ ಮೆಚ್ಚಿಸಲು ಏನಾಗಲಿ. ನೂರೆಂಟು ದಾರಿಯಲ್ಲಿ ಅಲೆದಾಡಿದೆ, ನೂರೆಂಟು ದಾರಿ. ಈ ದೇವಸ್ಥಾನದ ಅರ್ಚಕರಾದಂತಹ ರಂಗನಾಥ್ ಅವ್ರನ್ನ ಈ ದೇವಸ್ಥಾನದ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಹೇಳಬೇಕು ಅಂತ ಕೇಳ್ಕೊಂತೀವಿ. ಸರಿ ಸರ್. ಜೈ ಶ್ರೀಮನ್ನಾರಾಯಣ ಸಚ್ಚಿದಾನಂದ ಸ್ವರೂಪಾಯ ನಿರ್ಮಲಾಯ ಮಹಾತ್ಮನೆ ಸಾಲಿಗ್ರಾಮವಾಸ ನಿವಾಸಾಯ ಮರಡಿ ರಂಗನಾಥಾಯ ತೇ ನಮಃ. ಇತಿಹಾಸ ಪ್ರಸಿದ್ಧ ಪುಣ್ಯಕ್ಷೇತ್ರ ಶ್ರೀ ಕ್ಷೇತ್ರ ಮರಡಿಗುಡ್ಡ, ಶ್ರೀ ಮರಡಿ ರಂಗನಾಥ ಸ್ವಾಮಿ ಕ್ಷೇತ್ರ. ಶ್ರೀ ಕ್ಷೇತ್ರ ಮರಡಿಗುಡ್ಡವನ್ನ ಪಂಚಕಳಸಗಿರಿ ಅಂತಾನೂ ಕರೀತಾರೆ. ವಿಶೇಷ ಏನಪ್ಪಾ ಅಂದ್ರೆ ಭಗವಂತ ಆಂಜನೇಯ ಸ್ವಾಮಿ ಸಂಜೀವಿನಿ ಪರ್ವತವನ್ನು ಹೊತ್ಕೊಂಡು ಹೋಗ್ಬೇಕಾದ್ರೆ ಮುಂದೆ ಪುಣ್ಯಕ್ಷೇತ್ರ ಎಲ್ಲಾಗುತ್ತೆ, ಅಲ್ಲಿ ಸಂಜೀವಿನಿ ಪರ್ವತದ ಗುಡಿ ಬೀಳದಂತೆ. ಆದ್ರಿಂದ ಇಲ್ಲಿ 5 ಕಡೆ ಬಿದ್ದಿರೋದ್ರಿಂದ ಈ ಕ್ಷೇತ್ರವನ್ನ ಪಂಚಕಳಸಗಿರಿ ಅಂತ ಕರೆಯಲ್ಲಿ ಎಲ್ಲ ಪ್ರಸಿದ್ಧಿಯಾಗಿದೆ. ಮತ್ತು ವಿಶೇಷವಾಗಿ ನೀವು ಎಲ್ಲಾ ಕ್ಷೇತ್ರದಲ್ಲೂ ಭಗವಂತನನ್ನ ವಿಗ್ರಹ ರೂಪದಲ್ಲಿ ನೀವು ದರ್ಶನವನ್ನ ಪಡಿಬಹುದು. ಆದರೆ ಇಲ್ಲಿ ವಿಶೇಷವಾಗಿ ಸಾಲಿಗ್ರಾಮ ರೂಪದಲ್ಲಿ ಮತ್ತು ಪಂಚಾಯುಧಗಳಲ್ಲಿ ಒಂದಾದ ಧನಸ್ಸಿನ ರೂಪದಲ್ಲಿ ಭಗವಂತ ಮರಡಿ ರಂಗನಾಥ ಸ್ವಾಮಿಯವರು ಲೋಕ ಕಲ್ಯಾಣಕ್ಕೋಸ್ಕರ ಭಕ್ತಾದಿಗಳಿಗೆ ದರ್ಶನವನ್ನ ಕೊಡ್ತಾ ಇರ್ತಕ್ಕಂಥದ್ದು ವಿಶೇಷವಾಗಿ ಗಮನಿಸಬಹುದು. ಪ್ರತಿ ಒಂದು ಸಂವತ್ಸರದಲ್ಲಿ ವಿಶೇಷ ಅಂದ್ರೆ ಶ್ರಾವಣ ಮಾಸ, ಕಾರ್ತಿಕ ಮಾಸ, ನವರಾತ್ರಿ ಮತ್ತು ಧನುರ್ಮಾಸದ ವೈಕುಂಠ ಏಕಾದಶಿ ಮಹೋತ್ಸವ, ಮಾಘ ಮಾಸದಲ್ಲಿ ಮತ್ತು ಚೈತ್ರ ಮಾಸದಲ್ಲಿ ಸ್ವಾಮಿಯವರ ಬ್ರಹ್ಮೋತ್ಸವ ಕಾರ್ಯಕ್ರಮಗಳು, ರಥೋತ್ಸವ ಕಾರ್ಯಕ್ರಮಗಳು ವಿಶೇಷವಾಗಿ ನಡೀತವೆ. ಪ್ರತಿನಿತ್ಯನೂ ಕೂಡ ಸ್ವಾಮಿಯವರಿಗೆ ಪ್ರಾತಃ ಕಾಲದಲ್ಲಿ ಸುಪ್ರಭಾತ ಸೇವೆ, ನಿತ್ಯಾರಾಧನೆ, ನೈವೇದ್ಯ, ಮಹಾಮಂಗಳಾರತಿ, ಸಂಜೆ ನಿತ್ಯಾರಾಧನೆ, ಮಹಾಮಂಗಳಾರತಿ, ಶಯನೋತ್ಸವ ಕಾರ್ಯಕ್ರಮ ಪ್ರತಿನಿತ್ಯ. ಮತ್ತು ವಿಶೇಷವಾಗಿ ಕ್ಷೇತ್ರದಲ್ಲಿ ನಿತ್ಯ ಅನ್ನದಾಸೋಹ ಸೇವೆ ಭಕ್ತಾದಿಗಳಿಗೆ ವ್ಯವಸ್ಥೆ ಇದೆ. ಸರ್, ಜಾಗಕ್ಕೆ ಬರಬೇಕು ಅಂದ್ರೆ ಯಾವ ಮಾರ್ಗವಾಗಿ ಬರಬೇಕು? ನೀವು ಈ ಮರಡಿಗುಡ್ಡ ತುಮಕೂರು ಜಿಲ್ಲೆ ಶಿರಾ ತಾಲೂಕಿನಲ್ಲಿದೆ. ಶಿರಾಯಿಂದ ಬಂದು ನೀವು ಇಲ್ಲಿ ಬುಕ್ಕಾಪಟ್ಟಣ ರೋಡ್ ಮುಖಾಂತರ ಬರ್ಬೋದು, ಮತ್ತೆ ಆ ಕಡೆಯಿಂದ ಉಳಿಯಾರ್ ಮುಖಾಂತರ ಬರ್ಬೋದು. ದೇವಸ್ಥಾನ ಇನ್ನೂ ಕಟ್ತಾ ಇದ್ದಾರೆ. ಯಾರಾದ್ರೂ ಭಕ್ತಾದಿಗಳಿದ್ರೆ ಈ ದೇವಸ್ಥಾನ ಜೀರ್ಣೋದ್ಧಾರಕ್ಕೆ ಸ್ವಲ್ಪ ಸಹಾಯ ಮಾಡಬಹುದು. ವಿಶೇಷವಾಗಿ ಜಾತ್ರಾ ಮಹೋತ್ಸವನ ಯಾವಾಗ ಅಂತ ಒಂದು ಕನ್ಕ್ಲೂಷನ್ ಇದ್ರೆ ಬೆಂಗಳೂರಿನಲ್ಲಿ ಕರಗ ನಡೆಯುತ್ತಲ್ಲ, ಆ ದಿವಸನೇ ಇಲ್ಲಿ ಚಿತ್ತಾ ನಕ್ಷತ್ರ ಚಿತ್ತ ಪೌರ್ಣಮಿ ಎಂದು ಸ್ವಾಮಿಯ ಕಲ್ಯಾಣೋತ್ಸವ ಆಗ್ತದೆ. ರಥೋತ್ಸವ ಅಂದಿನಿಂದನೇ ಜಾತ್ರೆ ಪ್ರಾರಂಭವಾಗುತ್ತೆ. ಮತ್ತು ವಿಶೇಷವಾಗಿ ಕ್ಷೇತ್ರದಲ್ಲಿ ರಾಜಗೋಪುರ ಮತ್ತು ಪ್ರಾಕಾರ ಕಾರ್ಯ ನಡೀತಾ ಇದೆ. ವಿಶೇಷವಾಗಿ ಎಲ್ಲ ಭಕ್ತಾದಿಗಳು ಕೂಡ ಆ ಕ್ಷೇತ್ರದ ಸ್ವಾಮಿಯವರ ಕೃಪೆಗೆ ಪಾತ್ರರಾಗಿ ಧನ ಸಹಾಯ ಇತ್ಯಾದಿ ಸೇವೆಯನ್ನು ಮಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ಮರಡಿ ರಂಗನಾಥ ಸ್ವಾಮಿಯವರ ಜಾತ್ರಾ ಮಹೋತ್ಸವವು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಏಪ್ರಿಲ್ 3ನೇ ತಾರೀಕು ಸ್ವಾಮಿಯವರ ಕಲ್ಯಾಣೋತ್ಸವ, ಏಪ್ರಿಲ್ 4ನೇ ತಾರೀಕು ಶ್ರೀ ಸ್ವಾಮಿಯವರ ಬ್ರಹ್ಮರಥೋತ್ಸವ ಕಾರ್ಯಕ್ರಮಗಳು ವಿಶೇಷವಾಗಿ ನಡೆಯುತ್ತೆ. ಎಲ್ಲ ಭಕ್ತಾದಿಗಳು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಬೇಕು. ಮತ್ತೆ 7ನೇ ತಾರೀಕು ಮುಡಿ ತೆಗೆಯುವ ಕಾರ್ಯಕ್ರಮ, 8ನೇ ತಾರೀಕು ವಸಂತೋತ್ಸವ ಉತ್ಸವಗಳು ಕ್ಷೇತ್ರದಲ್ಲಿ ನಡೆಯುತ್ತೆ. ದೇವಸ್ಥಾನನ ಇನ್ನೂ ಕಟ್ತಾ ಇದ್ದಾರೆ. ನೋಡಿ ಕೆಳಗಡೆ ಎಷ್ಟು ಡೀಪ್ ಇದೆ ಅಂದರೆ ತುಂಬ ಡೀಪ್ ಇದೆ. ಒಂದು ನಿಮಿಷ ತೋರಿಸ್ತೀನಿ ಯಾವ ಥರ ಇದೆ ಅಂತ. ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇವಾಗ ಬೇಸಿಗೆಯಲ್ಲಿ ಬಂದಿದ್ದೀವಿ, ಅದರಿಂದ ಒಂದು ಸ್ವಲ್ಪ ಹಸಿರು ಕಮ್ಮಿ ಅಂತ ಹೇಳ್ಬೋದು. ಬಟ್ ನಾವು ಬೇರೆ ದಿನಗಳಲ್ಲಿ ಬಂದಾಗ
ತುಂಬ ಚೆನ್ನಾಗಿ ಸಕ್ಕತ್ತಾಗಿ ಫುಲ್ಲು ಗ್ರೀನಾಗಿ ಕಾಣುತ್ತೆ. ಈ ಶಿರಾದ ಹತ್ರ ಈ ಥರ ಸುಂದರವಾದ ದೇವಸ್ಥಾನ ಹಾಗೂ ಒಳ್ಳೆ ಪ್ರವಾಸಿ ತಾಣ ಇದೆ ಅಂತ ನನಗೆ ಗೊತ್ತಿರಲಿಲ್ಲ. ಬಟ್ ಹಿಂಗೆ ಯಾರು ಹೇಳಿದ್ರು, ಅದರಿಂದ ಬಂದೆ. ಮರಡಿಗುಡ್ಡದಲ್ಲಿ ಕಾಣ್ತಾ ಇದೆಯಲ್ಲ, ಪ್ರಸಾದ ನಿಲಯನೂ ಕೂಡ ಇದೆ. ಅಂದರೆ ದೇವ್ರ ಪ್ರಸಾದ. ಸ್ವಲ್ಪ ಊಟ ಮಾಡ್ಕೊಂಬರ ಮನೆ.